ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಶ್ರೀನಿವಾಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ಲಾಗ್ ಆಗಿರುತ್ತೆ. ಇವತ್ತು ಆಗಸ್ಟ್ 16 ಗೋಕುಲಾಷ್ಟಮಿ ಇದೆ. ನಿನ್ನೆನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಬೆಳಗ್ಗೆ 4:30ಗೆ ಎದ್ದು ಸ್ನಾನ ಮಾಡಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಾಲ್ನಲ್ಲಿ ಕೃಷ್ಣನ ವಿಗ್ರಹ ಕೂರಿಸಿದ್ದೀನಿ. ಮಮ್ಮಿ ಬೆಳಗ್ಗೆನೆ ಹಾರ ಕೊಟ್ಕೊಟ್ರು. ಶಾವಂತಿಗೆ ಹೂವು, ಬಟನ್ಸ್, ರೋಸ್ ಎಲ್ಲ ಮಿಕ್ಸ್ ಮಾಡಿ ಹಾರನ ಹಾಕಿದ್ದೀನಿ ಕೃಷ್ಣನ್ಗೆ. ತುಳಸಿ ಹಾರನ ನಾನು ಕೃಷ್ಣನ ಪಾದದ ಹತ್ರ ಇಡ್ತಾ ಇದ್ದೀನಿ. ಕೃಷ್ಣನ್ಗೆ ತುಳಸಿ ಅಂದರೆ ತುಂಬ ಇಷ್ಟ. ಕೃಷ್ಣನ ಪೂಜೆ ಮಾಡಬೇಕಾದ್ರೆ ತುಳಸಿ ಹಾರ ಇರಲೇಬೇಕು. ಕೃಷ್ಣನ್ಗೆ ಮಲ್ಲಿಗೆ ಹಾರ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕೃಷ್ಣನ್ಗೆ ಇಷ್ಟವಾದ ಬೆಣ್ಣೆನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಮತ್ತು ಪಂಚಫಲಗಳನ್ನ ಇಟ್ಟಿದ್ದೀನಿ, ಲಡ್ಡು ಇಟ್ಟಿದ್ದೀನಿ, ಚಕ್ಲಿ ಇಟ್ಟಿದ್ದೀನಿ. ತುಂಬ ಮಳೆ ಬರ್ತಾ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಶೀತ ಆಗಿದೆ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಕೃಷ್ಣನಿಗೆ ನೈವೇದ್ಯನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡ್ದಾದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಮತ್ತು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಮಾಡಿಕೊಂಡು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ ನಂತರ ಮತ್ತೆ ಆ ಒಗ್ಗರಣೆನ ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ನಾನು 10 ನಿಮಿಷ ಮುಂಚೆ. ಆ ಹುಣಸೆ ಹುಳಿನ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದಿಯೋವಾಗ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಈ ಮೆಥಡಲ್ಲೇ ಪುಳಿಯೋಗರೆ ಮಾಡೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬೇಗ ಆಗುತ್ತೆ. ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಇವಾಗ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ, 10 ರುಪೀಸ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಅನ್ನ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಆ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜನ್ನ ಹಾಕ್ತಾಯಿದ್ದೀನಿ. ಮತ್ತು ಸಪ್ರೇಟ್ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಕಡಲೆ ಬೀಜ, ಅದನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಇಡೋದಕ್ಕೋಸ್ಕರ. ಮತ್ತು ನಾನು ಮೊಸರನ್ನ ಮಾಡ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು. ಅನ್ನನ ಸ್ವಲ್ಪ ತಣ್ಣಗಾಗಿಬಿಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಒಂದ್ಸಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಎಲ್ಲದಕ್ಕೂ ಆಗುತ್ತೆ, ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು ಮೊಸರು ಎರಡೂ ಹಾಕಿ ಮೊಸರನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಬೇಕಂದರೆ. ಮತ್ತು ನಾನಿಲ್ಲಿ ದಾಳಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಮೊಸರನ್ನದಲ್ಲಿ ದಾಳಿಂಬೆ ಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ದಾಳಿಂಬೆ ಹಣ್ಣು. ಮತ್ತು ನೈವೇದ್ಯಕ್ಕೆ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಮತ್ತು ಕೃಷ್ಣನಿಗೆ ಪ್ರಿಯವಾದ ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸಿಹಿ ಅವಲಕ್ಕಿ ಮಾಡೋದಕ್ಕೆ 1 ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ. 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ 3ರಿಂದ 4 ಸಲ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ 2-3 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಸಿಹಿ ಅವಲಕ್ಕಿ ಬೇಗ ರೆಡಿ ಆಗಿಬಿಡುತ್ತೆ. ಇದನ್ನು ಸಹ ನಾನು ಕೃಷ್ಣನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ಕೃಷ್ಣನ ವಿಗ್ರಹದ ಮುಂದೆ ಒಂದು ಬೆಳ್ಳಿ ತಟ್ಟೆನ ಇಟ್ಟು ಪುಳಿಯೋಗರೆ, ಬೆಣ್ಣೆ, ಮೊಸರನ್ನ, ಸಿಹಿ ಅವಲಕ್ಕಿ ಇದೆಲ್ಲನೂ ಸಹ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಭಗವಾನ್ ವಿಷ್ಣುವಿನ 8ನೇ ಅವತಾರ ಅಂತ ಹೇಳ್ತಾರೆ ಕೃಷ್ಣನ. ನೋಡ್ತಾ ಇರ್ಬೋದು ಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ. ನನ್ನ ದೃಷ್ಟಿನೇ ತಾಗುತ್ತೆ. ಈಗ ನಾನು ದೀಪಗಳಿಗೂ ಸಹ ಅಲಂಕಾರ ಮಾಡ್ತಾ ಇದ್ದೀನಿ. ಹೂವಿನಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ ದೀಪಾವಳಿ ಕಂಬಕ್ಕೆ. ನಾನು ತುಂಬ ಸಿಂಪಲಾಗೇ ಮಾಡ್ಕೊತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿನ. ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ ಅಂತಲೂ ಕರೀತಾರೆ. ನಾನೀಗ ದೇವರ ದೀಪನ ಹಚ್ತಾ ಇದ್ದೀನಿ. ದೀಪ ಹಚ್ಚಬೇಕಾದ್ರೆ ಒಂದು ಶ್ಲೋಕನ ಹೇಳ್ಕೊಂಡು ಹಚ್ಚಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ನಮ್ಮ ಮನೆಯವರು ಸಹ ಪೂಜೆ ಮಾಡ್ತಾ ಇದ್ನಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೃಷ್ಣನಿಗೆ ಕುಂಕುಮ ಮತ್ತು ಗಂಧದಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಮತ್ತು ಬಿಡಿ ಹೂವನ್ನ ಇಟ್ಟು ಅಲಂಕಾರ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ.
ನಾನು ಈ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯ ಆಗಿರ್ಬೋದು, ತುಪ್ಪದ ಬತ್ತಿಗಳು, ಎಲೆ ಅಡಿಕೆ, ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವಿಲ್ಲಿ ಶ್ರೀಕೃಷ್ಣನಿಗೆ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ಧೂಪನ ತೋರಿಸ್ತಾ ಇದ್ದೀವಿ ತೆಂಗಿನಕಾಯಿಗೆ, ಮತ್ತು ಅರಿಶಿಣ, ಕುಂಕುಮ, ಒಂದು ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಶ್ರೀಕೃಷ್ಣನಿಗೆ ನೈವೇದ್ಯನ ಮಾಡ್ತಾ ಇದ್ದೀವಿ ತೆಂಗಿನಕಾಯಿಂದ. ಕಾಯಿನ ಹೊಡ್ಕೊಂಡ್ವಿ, ಅರಿಶಿಣ ಕುಂಕುಮನ ಇಟ್ಟು ಕಾಯಿಗೆ ಕೃಷ್ಣನ ಪಕ್ಕದಲ್ಲಿ ಇಡ್ತಾ ಇದ್ದೀವಿ, ನೈವೇದ್ಯ ಮಾಡ್ಕೊತಾ ಇದ್ದೀವಿ ತೆಂಗಿನಕಾಯಿನ. ಕೃಷ್ಣನ ಪೂಜೆ ಮಾಡಬೇಕಾದ್ರೆ ತುಳಸಿ ಅತ್ಯಂತ ಮುಖ್ಯವಾದದ್ದು. ತುಳಸಿ ಹಾರ ಇಲ್ಲ ಅಂದ್ರೂ ಸಹ ಒಂದು ತುಳಸಿ ದಳ ಇಟ್ಟರೆ ಸಾಕು, ಕೃಷ್ಣನಿಗೆ ತುಂಬ ಇಷ್ಟ ಆಗುತ್ತೆ. ಕೃಷ್ಣನಿಗೆ ಪ್ರಿಯವಾದದ್ದು ಅಂದರೆ ಬೆಣ್ಣೆ ಮತ್ತು ಅವಲಕ್ಕಿ. ನಾನಿಲ್ಲಿ ಸಿಹಿ ಅವಲಕ್ಕಿನ ಮಾಡಿಟ್ಟಿದ್ದೀನಿ. ನೀವು ಬೇಕಾದರೆ ಗೊಜ್ಜು ಅವಲಕ್ಕಿ, ಅವಲಕ್ಕಿಯಿಂದ ಮಾಡಿದ ರಸಾಯನ, ಪಂಚಕಜ್ಜಾಯ ಯಾವ್ದು ಬೇಕಾದರೂ ನೀವು ನೈವೇದ್ಯ ಮಾಡಬಹುದು. ಈಗ ನಮ್ಮ ಮನೆಯವರು ದೇವರಿಗೆ ಆರತಿಯನ್ನು ಮಾಡೋದಕ್ಕೋಸ್ಕರ ತುಪ್ಪದ ಬತ್ತಿಗಳನ್ನು ಹಚ್ಕೊತಾ ಇದ್ದಾರೆ. ಹೂವು ಅಕ್ಷತೆಯನ್ನು ತಗೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡ್ಕೊತಾ ಇದ್ದಾರೆ. ಶ್ರೀಕೃಷ್ಣ ಹುಟ್ಟಿದ ಈ ಪುಣ್ಯ ದಿನ ಅಂದರೆ ಗೋಕುಲಾಷ್ಟಮಿ ದಿವಸ ಬೆಳಗ್ಗೆ ಬೇಗ ಎದ್ದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂದರೆ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಅಥವಾ ಈ ಪೂಜೆ ಮಾಡಬೇಕಾದ್ರೆ 108 ಸಲ ಅರ್ಚನೆ ಮಾಡಬೇಕಾದ್ರೆ ಈ ಮಂತ್ರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಇಲ್ಲಿ ನಮ್ಮ ಮನೆಯವರು ತುಳಸಿ ದಳನ ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸಿಹಿ ಅವಲಕ್ಕಿ, ಮೊಸರನ್ನ, ಪುಳಿಯೋಗರೆ, ಬೆಣ್ಣೆ, ಪಂಚಫಲಗಳು, ಚಕ್ಕುಲಿ, ಲಡ್ಡು, ತೆಂಗಿನಕಾಯಿ ಎಲ್ಲವನ್ನು ನೈವೇದ್ಯ ಮಾಡ್ತಾ ಇದ್ದೀವಿ ಶ್ರೀಕೃಷ್ಣನಿಗೆ. ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ದಾನಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಹರಿ ಓಂ ಶ್ರೀ ಕೃಷ್ಣಾಯ ನಮಃ. ಕೊನೆಯದಾಗಿ ಕರ್ಪೂರದಿಂದ ಮಹಾಮಂಗಳಾರತಿನ ಮಾಡ್ತಾ ಇದ್ದಾರೆ. ನೋಡಿದ್ರಲ್ವಾ ನಮ್ಮ ಮನೆಯಲ್ಲಿ ಸರಳವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಮಾಡ್ಕೊಂಡ್ವಿ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಒಂದ್ಸಲಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಲ್ಲ, ಅದು ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಆವಾಗಲೇ ನೀವು ಆ ವೀಡಿಯೋಸ್ ಎಲ್ಲ ನೋಡಬಹುದು. ಧನ್ಯವಾದಗಳು.